ಐಸು ಇನ್ನೇನು ಬೇಜಾರು ಮಾಡ್ಕೊಳಕ್ ಹೋಗ್ಬೇಡ. ಏನು ಇಲ್ಲೇನು ಹಾಕ್ಲಿಲ್ಲ ಅಂತಂದ್ರೆ ಇಲ್ಲಿ ನಮ್ಮಮ್ಮ ಆಸ್ತಿ ಕೊಡಲಿಲ್ಲ ಅಂದ್ರೆ ನಾನು ನಿನ್ನ ಸಾಕಾಗಕ್ಕಿಲ್ಲ ಅಂತ ಅನ್ಕೊಂಡ. ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ನೀನು ರಾಣಿ ಮಹಾರಾಣಿ ಥರ ನೋಡ್ಕೊಳ್ಳೋ ಜವಾಬ್ದಾರಿ ನಂದು. ಪ್ಯಾಟೆಗೆ ಹೋಗ್ಬಿಟ್ಟು ಯಾವ್ದೋ ಒಂದು ಕೆಲಸ ಕ್ಯಾಮೆ ಹುಡಿಕೊಂಡು ಕೆಲಸ ಮಾಡ್ಕೊಂಡು ಹೋಗನಿ. ನೀನೇನು ಚಿಂತೆ ಮಾಡಕ್ ಹೋಗ್ಬೇಡ. ಹೋಗು ಆರಾಮಾಗೆ ಹೋಗಿ ಕುಂತ್ಕೊ ಹೋಗು. ನಾನು ಹೋಗ್ಬಿಟ್ಟು ನನ್ನ ಫ್ರೆಂಡ್ಸ್ ಹತ್ರ ಒಂಚೂರು ದುಡ್ಡು ಇಸ್ಕೊಂಬಿಟ್ಟು ಬರ್ತೀನಿ. ಎಲ್ಲ ನಾವು ಹೋಗ್ಬಿಟ್ಟು ನೀನು ಕುಂತ್ಕೊಂಡಿರು. ನೀನೇನು ಯೋಚನೆ ಮಾಡಕ್ ಹೋಗ್ಬೇಡ. ನೀವಮ್ಮ ಹಿಂಗೆ ಮಾಡ್ತದೆ ಅಂತ ಅನ್ಕೊಂಡಿರ್ಲಿಲ್ಲ. ಹೆಂಗೋ ನನ್ನ ತವ್ರ ಮನೆ ಇರೋದಕ್ಕೆ ಸೊರೋಯ್ತು. ಇಲ್ಲ ಅಂದಿದ್ರೆ ಎಲ್ಲಿಗೆ ಬರ್ಬೇಕಿತ್ತು ನಾವು ಹೇಳು ನೀನಿಯ. ಸಾಕು, ದೊಡ್ಡ ನಮಸ್ಕಾರ ಎಲ್ರಿಗೂ. ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಆದ್ರೂ ನಾನೇ ನಿನ್ನ ಆಸ್ತಿ ನೋಡ್ಬಿಟ್ಟೇನು ಮದುವೆ ಮಾಡ್ಕೊಂಡಿಲ್ಲ ತಗ. ನಾನು ಇನ್ನೂ ನೋಡೇನಿಯ ಮದುವೆ ಮಾಡ್ಕೊಂಡಿರೋದು. ಸರಿ ಸರಿ, ಹೋಗ್ಬಿಟ್ಟು ದುಡ್ಡಿಗೆ ಅಡ್ಜಸ್ಟ್ ಮಾಡ್ಕೊಂಡು ಬಾ. ಇನ್ನೇನು ಮಾಡೋಕ್ಕಾಯ್ತದೆ, ಪ್ಯಾಟ್ ಹೊಂಟೋಗ್ಬಿಡೋಣ. ಅಲ್ಲೇ ಫ್ಯಾಕ್ಟ್ರಿಗೋ ಗಾರ್ಮೆಂಟ್ಸ್ಗೋ ಹೋಗ್ಕೊಂಡು ಹೆಂಗೋ ಅತ್ಲಾಗ ಜೀವನ ಮಾಡ್ಕೊಂಡು ಹೋದ್ರೆ ಆಯ್ತದೆ. ನೋಡಿ ಇನ್ನೇನು ಮಾಡ್ತೀಯಾ, ಅವ್ರ ಮಗಳನ್ನೂ ಅವರೇನೇ ಸಂದಕ್ಕಿರಲಿ, ನಾವು ಸಂದಕ್ಕಿರೋದೇನು ಬೇಡ, ಹಾಳಾಗೆ ಹೋಗನ್ ಬಿಡು. ಹಂಗೆ ಯಾಕಂತೀಯ? ನಮ್ಮ ಅಮ್ಮ ನನ್ನ ತಂಗಿ ಅವ್ರು ತಾನೇ ಸಂದಕ್ಕಿರ್ಲಿ ಬಿಡು. ನಮ್ಮ ಅಪ್ಪನೂ ಸಂದಕ್ಕಿರ್ತಾರೆ. ನನ್ನ ಒಬ್ಬ ತಾನೇ ಈಚೆ ಕಡೆ ಇರೋದು. ನೀನು ಯಾಕೆ ಯೋಚನೆ ಮಾಡಿಯೇ? ನೀನು ಯಾಕೆ ಯೋಚನೆ ಮಾಡಿ ಐಸು? ನಾನು ಇದೀನಿ, ನಾನು ಇರೋ ಗಂಟೆ ನೀನೇನು ಯೋಚನೆ ಮಾಡಬೇಡ. ನೀನು ಆರಾಮಾಗಿ ಮನೆಗಿರು. ನಾನು ಗಾರ್ಮೆಂಟ್ಸು ಫ್ಯಾಕ್ಟ್ರಿಗೆ ಹೋಗೋಣ, ನಿನಗೆ ಸಾಕ್ತೀನಿ ನಿನ್ನ. ಸರಿನಾ? ಹೋಗು, ನೀನು ಕುಂತ್ಕೋ ಹೋಗು. ಏನು ಚಿಂತೆ ಮಾಡಬೇಡ. ನಾನು ಹಿಂಗೆ ಹೋಗ್ಬಿಟ್ಟು ಹಂಗೆ ಬರ್ತೀನಿ. ಹೆಂಗ್ರಿ ಚಿಂತೆ ಮಾಡಿದಂಗಿರೋದು? ಹೆಂಗೆ ಚಿಂತೆ ಮಾಡಿದಂಗಿರೋದು ಹೇಳು? ಅಯ್ಯೋ, ನನಗಂತೂ ಬೇಜಾರಾಗೋಗ್ಬಿಟ್ಟೈತೆ. ಈಗ ಎಲ್ಲರೂ ಊರಿಗೆ ಆಡ್ಕೊಂಡಿದ್ದೆ ನನ್ನ. ಏನಮ್ಮ ಬುದ್ಧಿ ಇಲ್ವೇ ನಿಮ್ಮತ್ತಿಗೆ? ಇಲ್ಲ, ಅವರು ಎಲ್ಲೋ ಹೊರಗಡೆ ಹೋಗವ್ರೆ. ನಿನ್ನನೂ ಹಂಗೆ ನಿನ್ನ ಗಂಡನ್ನ ಮನೆಯಿಂದ ಹೊರಗಡೆ ಹಾಕಿದ್ರಂತೆ ಸಾವುಕಾತಿ. ಸ್ವಂತ ಮಗ ಅಲ್ವಲ್ಲ, ಅದಕ್ಕೇಣಿಯ ಆಸ್ತಿ ಎಲ್ಲನೂ ಆ ಸಾವುಕಾತಿ ಮಗಳಿಗೆ ಹೋಯ್ತದಂತೆ. ಅದಕ್ಕೇಣಿಯ ಹೇಳೋದು, ಅತಿ ಆಸೆ ಪಟ್ಬಿಟ್ಟು ಮದುವೆ ಮಾಡ್ಕೊಬಾರ್ದು ಅಂತ ಹೇಳ್ಬಿಟ್ಟು. ಇವಾಗ ನೋಡು, ನಿನ್ನ ಗತಿ ಅಂತ ಗತಿ ಬಂದ್ಬಿಡ್ತು. ಬೇಕಾ ಇದೆಲ್ಲನೂ? ಬೇಕೇನೆ? ಅಯ್ಯೋ, ಸುಮ್ಮನೆನೆಯ ಬಡವ ನೀನು ಮಡಗ್ದಂಗಿರು ಅಂತ ಹೇಳ್ಬಿಟ್ಟು ಹಿಂಗೇನೆಯ ಯಾರನ್ನ ನಮ್ಮಂತವ್ರನ್ನ ಯಾರನ್ನ ಮನೆಗಳವ್ರನ್ನ ಮದುವೆ ಮಾಡ್ಕೊಂಡಿದ್ರೇನು ಬೇಡ ಅನ್ನೋದೆ ನಿಂಗೆ? ಈಗ ಊರಿನ ಜನ ಎಲ್ಲನೂ ಅಯ್ಯೋ ನಾನು ಅಂತಿದ್ದೀನಿ ಹಿಂಗೆ ಅನ್ಕೋಬೇಡ ಕಣಮ್ಮ. ಊರಿನ ಜನಗಳು ಹೆಂಗೆ ಮಾತಾಡ್ತಾವ್ರು ಗೊತ್ತೇ? ಏನು ದೊಡ್ಡ ಸಾವುಕಾತಿ ಆಗೋಗ್ಬಿಟ್ಟೆ ಅಂತ ಹೇಳ್ಬಿಟ್ಟು ಐಸು ಮೆರೆದು ಹಂಗೆ ಮೆರೆದ್ಬಿಟ್ಲು. ಆದರೆ ಇವಾಗ ನೋಡು ಎಂಥ ಗತಿ ಬಂದ್ಬಿಟ್ಟೈತೆ ಐಸುಗೆ ಅಂತ ಊರೋರೆಲ್ಲ ಆಡ್ಕೊಂಡು ಹೋಗ್ತಾವ್ರೆ. ನನ್ನ ಬಾಯಿಂದ ಬಂದಿರೋ ಮಾತಲ್ಲ ಕಣಮ್ಮ, ಊರಿನ ಬಾಯಿಂದ ಬಂದಿರೋ ಮಾತನ್ನ ನಾನು ನಿನ್ಗೆ ಹೇಳ್ದೆ ಅಷ್ಟೇ ನೆನೆಯ. ಇನ್ನೇನು ಮಾಡೋಕ್ಕಾಯ್ತದೆ? ಇನ್ನು ಮಾಮೂಲಿ ಅದು ಇದು ಅಂತ ಹೇಳ್ಬಿಟ್ಟು ಕೂಲಿನಲ್ಲಿ ಮಾಡ್ಕೊಂಡು ಜೀವನ ಮಾಡಬೇಕಾಯ್ತದೆ. 10 ರೂಪಾಯಿ ಆಸ್ತಿ ಕೊಡೋಕ್ಕಿಲ್ಲ ಅಂತಂದರೆ ಇನ್ನು ಎಲ್ಲಿಂದ ಬಂತು ಹೇಳಿ ನಿಂಗೆ? ಅಲ್ವೇ? ನಾನೇನು ಆಸ್ತಿ ನೋಡ್ಬಿಟ್ಟೇನು ಮದುವೆ ಮಾಡ್ಕೊಂಡಿಲ್ಲ ಬುಡಿ. ಹೆಂಗೋ ಬಿಡವ. ಸರಿ, ಪೊದ್ದಿ ಬಂದ್ಮೇಲೆ ಬರ್ತೀನಿ ಬಿಡು. ಆನೆ ಏನಾದರೂ ಕೆಡ್ಡಕ್ಕೆ ಬಿದ್ದುಬಿಟ್ರೆ ಆಳ್ಗೊಂದೊಂದು ಏಟು ಅಂತ ಹೇಳ್ಬಿಟ್ಟು ಆಗ್ತಾರಲ್ಲ, ಹಂಗೆ ಆಗ್ತಾವ್ರೆ ಎಲ್ರೂ. ಸ್ವಂತ ನಮ್ಮ ಅಮ್ಮ ಸಮೇತ ಹೆಂಗೆ ಅಂದ್ಬಿಡ್ತು ಗೊತ್ತಾ? ನಿನ್ನ ನಾಯಿ ಬಾಳ್ ಬಂದ್ಬಿಡ್ತು ಬಿಡು ಅಂದ್ಬಿಡ್ತು ನಮ್ಮ ಅಮ್ಮನೇನೆಯ. ಇನ್ನು ಯಾರ್ದಕ್ಕೆ ಅಂತ ಹೇಳ್ಬಿಟ್ಟು ನಾನು ಸಹಿಸ್ಕೊಂಡು ಬದುಕಿರ್ಬೇಕು, ನನಗಂತೂ ಗೊತ್ತಾಯ್ತಿಲ್ಲ. ಅಪ್ಪಯ್ಯ, ನೀನು ಇದ್ದಿದ್ರೆ ನನಗೆ ಹಿಂಗೆ ಆಯ್ತಿತ್ತಾ ಹೇಳು? ಆಯ್ತಿರ್ಲಿಲ್ಲ. ಮಗಳೇ 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 ಅಂತ ಊರತ್ತು ಮುದ್ದಾಡ್ತಿದ್ದೆ. ಆದರೆ ನೀನು ಇಷ್ಟು ಬಿರ್ನೆ ಸಾಯಬಾರ್ದಾಗಿತ್ತು. ಅಪ್ಪಯ್ಯ, ನನಗೂ ಸತ್ತೋಗ್ಬಿಡೋಣ ಅಂತ ಅನ್ನಿಸ್ತೈತೆ. ನಾನು ನಿನ್ನ ಜೊತೆಗೆ ಬಂದ್ಬಿಡೋಣ ಅಂತ ಅನ್ನಿಸ್ತೈತೆ. ಅಪ್ಪಯ್ಯ, ಎಂಥ ಗತಿ ಬಂದ್ಬಿಡ್ತು. ಊರಿನ ಜನ ಎಲ್ಲ ಆಡ್ಕೊಂಡು ಹೋಗಂತ ಗತಿ ಬಂದ್ಬಿಡ್ತಲ್ಲ. ಇರು, ಅಪ್ಪಯ್ಯನ ನೋಡ್ಕೊಂಬಿಟ್ಟು ಬರ್ತೀನಿ ಹೋಗಿ ಸಮಾಧಿ ಹತ್ರ. ಅಪ್ಪಯ್ಯ, ಎಂಥ ಗತಿ ಬಂದ್ಬಿಡ್ತೀನಿ ಮಗಳಿಗೆ ನೋಡ್ದ. ಊರಿನ ಜನ ಎಲ್ಲ ಆಡ್ಕೊಂಡು ಹೋಗಂತ ಗತಿ ಬಂದ್ಬಿಡ್ತು. ನನಗಂತೂ ಸತ್ತೋಗನಿ ಅಂತ ಅನ್ನಿಸ್ತೈತೆ. ಬೇರೆ ದಾರಿನೇನೆಯ ಉಳಿದಿಲ್ಲ. ಈ ಗಾರ್ಮೆಂಟ್ಸು ಫ್ಯಾಕ್ಟ್ರಿಗೆ ಹೋಗ್ಕೊಂಡು ಒಂದು ಮನೆನೂ ಕೊಟ್ಟಾಗ ಆಯ್ತದೋ ಆಗಕ್ಕಿಲ್ವೋ ಗೊತ್ತಿಲ್ಲ ನನಗೆ. ಹೆಂಗೋ ಸಂದಕ್ಕಿತ್ತು. 1 ಎಕರೆ ಕೊಟ್ಟಿದ್ರೆ ಇಲ್ಲೇ ವ್ಯವಸಾಯ ಮಾಡ್ಕೊಂಡು ನಾನು ಜೀವನ ಮಾಡ್ಬಿಡ್ತಿದ್ದೆ. ಆದರೆ 1 ಎಕರೆನೂ ಕೊಡೋಕ್ಕಿಲ್ಲ ಅಂತ ಹೇಳ್ಬಿಟ್ಲು ನಮ್ಮ ಅತ್ತೆ. ನನಗೂ ನಿನ್ನ ಜೊತೆಗೆ ಬಂದ್ಬಿಡ್ಬೇಕು ಅಂತ ಅನ್ನಿಸ್ತೈತೆ. ಊರು ಜನ ಎಲ್ಲ ಆಡ್ಕೊಳ್ಳೋದನ್ನ ನನ್ನ ಕೈಲಿ ನೋಡೋಕ್ಕಾಯ್ತಿಲ್ಲ ಕಣಪ್ಪ, ನೋಡೋಕ್ಕಾಯ್ತಿಲ್ಲ. ಬಂದ್ಬಿಡ್ತೀನಿ ನಾನು, ನಿಂತಾವೇ ಬಂದ್ಬಿಡ್ತೀನಿ. ನೀನು ನೋಡು ಆರಾಮಾಗಿ ಮನೆ ಕಂಡಿದ್ಯಾ. ನಾನು ನೋಡಿಲಿ ಹೆಂಗೆ ಸಾಯ್ತಾ ಇವ್ನಿ. ನಾನು ನಿನ್ನಂಗೆ ನೆಮ್ಮದಿಗೆ ಮನಿಕಬೇಕು ಅಂತ ಅನ್ಕೊಂಡಿವ್ನಿ. ಸಾಕು, ಆ ಸಾವುಕಾತಿ ಅವ್ರ ಮಗಳು ಸವಾಸ ನನಗಂತೂ ಸಾಕು. ದೊಡ್ಡ ನಮಸ್ಕಾರ. ನಾನು ಬಂದ್ಬಿಡ್ತೀನಿ, ನಿಂತಾವೆ ನೆನೆಯ ಕರ್ಕೊಬಿಡು, ಬಂದ್ಬಿಡ್ತೀನಿ. ಇದೇನಿದು ಹಿಂಗೊಳ್ತಾ ಇದೆಯಲ್ಲ ನೀನು? ನಿಜವಾಗ್ಲೂ ಬಂದ್ಬಿಟ್ಟ ನೀನು? ನನ್ನೇನೋ ಬಾಯಿ ಮಾತದಂದೆ ಕರ್ಕೊಂಡು ಹೋಗು ಅಂತ ಹೇಳ್ಬಿಟ್ಟು ನಿಜವಾಗ್ಲೂ ಬಂದ್ಬಿಟ್ಟ ನೀನು? ಅಪ್ಪಯ್ಯ, ಅಪ್ಪಯ್ಯ ಸುಮ್ಕೆ ಅಂದೆ ಅಷ್ಟೇ ನೀನಿಯ. ನೀನು ಆಮೇಲೆ ಸೀರಿಯಸ್ ಆಗಿ ನನ್ನ ಕರ್ಕೊಂಡು ಹೋಗ್ಬಿಟ್ಟಿಯ. ಸುಮ್ಮನೆ ಹಂಗೆ ಬೇಜಾರ ಹೋಗ್ಬಿಡ್ತು ಜೀವನ ಮೇಲೆ. ಅದಕ್ಕೆ ನೀನು ಹಂಗೊಂದೇ ಅಷ್ಟೇ ನೀನಿಯ. ನಾನು ನಿಮ್ಮ ಅಪ್ಪ ಅಲ್ಲ, ನಾನು ನಿಮ್ಮ ಅತ್ತೆ ಕಣಮ್ಮ. ನಾನು ನಿಮ್ಮ ಅತ್ತೆ. ಅತ್ತೆನಾ? ನನಗೆ ಯಾವ ಅತ್ತೆನಪ್ಪ? ನಾನು ಕಣಮ್ಮ, ನಿನ್ನ ಗಂಡ ಅವನಲ್ಲ, ಸ್ವಂತ ಅಮ್ಮ. ನಿನ್ನ ಗಂಡನ ಸ್ವಂತ ಅಮ್ಮ ಕಣಮ್ಮ. ನಾನು ಸ್ವಂತ ಅಮ್ಮ. ನಾನೇನಿಯೇ ಸತ್ತೋಗ್ಬಿಟ್ಟು ಇಷ್ಟು ದಿನ ಯಾರ ಕಣ್ಣಿಗೂ ಕಾಣಿಸ್ತಾ ಇರಲಿಲ್ಲ ನಾನಂತೂ. ನಾನು ಮೊದಲು ನನ್ನ ಗಂಡನ ಕಣ್ಣು ಕಾಣಿಸ್ದೆ. ಆಮೇಲೆ ಇವಾಗೂ ಪ್ರಯತ್ನ ಪಡೋಣ ನಿನ್ನ ಕಣ್ಣು ಕಾಣಿಸ್ತೀನೋ ಇಲ್ವೋ ಅಂತ ಬಂದೆ. ಆದರೆ ನಿನ್ನ ಕಣ್ಗಂತೂ ನಾನು ಕಾಣಿಸ್ಬಿಟ್ಟೆ. ಇವಾಗ ನನ್ನ ಸಾವುಕಾತಿನ ಆಟ ಆಡ್ಸೋಕ್ಕೆ ಒಳ್ಳೆ 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 ಅವಕಾಶ ಸಿಕ್ಬಿಡ್ತು ನನಗಂತೂ. ದಯ್ಯ ಅತ್ತೆ, ನೀವ ನನ್ನ ಗಂಡರ ಅಮ್ಮನ, ಸ್ವಂತ ಅಮ್ಮನ?
ಹೂ ಕಣಮ್ಮ, ಸ್ವಂತ ಅಮ್ಮನೇನಿಯ. ಅಲ್ಲ ಇದೇನು ಕನ್ಸೋ ನಿಜವೋ ಒಂದು ಗೊತ್ತಾಯ್ತಿಲ್ಲ. ಈ ಕಾಲದಾಗೂ ದೆಯ್ಯ ಭೂತ ಇತ್ತವೆ ಯಾರ ಕಣ್ಗೂ ಕಾಣಕ್ಕಿಲ್ಲ. ಇತ್ತವೆ ಯಾರಿಗೋ ಒಬ್ಬೊಬ್ರು ಕಣ್ಣು ಕಾಣಿಸ್ಕೋಬೇಕು ಅಂತ ನಾವು ಒದ್ದಾಡಿ ಪ್ರಯತ್ನ ಪಟ್ಬಿಟ್ಟು ನಿನ್ನ ಕಣ್ಣು ಕಾಣಿಸ್ಕೊಂತ ಇದ್ದೀನಿ. ನನ್ನ ಮಗನ ಕಣ್ಣು ಕಾಣಿಸ್ಕೊಂಡ್ರೂ ಏನು ಪ್ರಯೋಜನ ಇರಲಿಲ್ಲ. ನನ್ನ ಗಂಡನ ಕಣ್ಣು ಕಾಣಿಸ್ಕೊಂಡ್ರು ಏನು ಪ್ರಯೋಜನ ಆಗಲಿಲ್ಲ. ಆದರೆ ನೀನು ನನ್ನ ಸೊಸೆ, ನಿನ್ನ ಕಣ್ಣಿಗೆ ನಾನು ಕಾಣಿಸ್ಕೊಂಡು ಒಳ್ಳೆ ಕೆಲಸ ಹೋಗ್ಬಿಟ್ಟೈತೆ ನೋಡು. ನೀನೇನು ಯೋಚನೆ ಮಾಡೋಕೆ ಹೋಗ್ಬೇಡ, ನಿನ್ನ ಜೊತೆ ನಾನಿರ್ತೀನಿ. ಅಯ್ಯೋ ಅತ್ತೆ, ಎಲ್ಲ ಮುಗ್ದೋದ್ಮೇಲೆ ಯಾರ ಜೊತೆ ಇದ್ದು ಏನಿದ್ದು ಏನು ಪ್ರಯೋಜನ ಬಿಡಿಯತ್ತೆ, ಎಲ್ಲ ಮುಗ್ದೋ ಕುಂತೈತೆ. ಇದ್ಯಾಕೆ ಕಣ್ ಸೊಸೆ ಹಿಂಗಂತಿದ್ಯಾ? ಇದ್ಯಾಕೆ ಹಿಂಗಂತಿದ್ಯಾ? ಇನ್ನೇನತ್ತೆ, ನೀವು ಇಷ್ಟು ಬಿರ್ನ ಸಾಯ್ಬಾರ್ದಾಗಿತ್ತು. ಸಾವುಕಾತಿ ಆಸ್ತಿ ಎಲ್ಲನೂ ಮಗಳ ಹೆಸ್ರಿಗೆ ಎಣಿಯ ಬರ್ಸ್ಕೊಳ್ಳೋದು ಅಂತ ಹೇಳ್ಬಿಟ್ಟು ನನ್ನೂ ನನ್ನ ಗಂಡನ ಇಬ್ರು ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಟ್ಲು. ನಾವು ಗೊಳೋ ಅಂತ ಹೊತ್ಕೊಂಡು ಈಚೆ ಕಡೆಗೆ ಬಂದ್ಬಿಟ್ವಿ. ನಾಳಿಕೆ ಬೆಂಗಳೂರಿಗೆ ಹೊರಡ್ಬೇಕು. ಅದಕ್ಕೆ ಎಣಿಯ ಒಂದು ಕಿತ್ತ ನಮ್ಮ ಅಪ್ಪನ ಸಮಾಧಿ ನೋಡ್ಕೊಂಡು ಹೋಗನಿ ಅಂತ ಬಂದೆ. ಈಗ ನೀವೇ ಎಣಿಯ ಪ್ರತ್ಯೇಕ ಹೋಗ್ಬಿಟ್ಟಿದ್ದೀರಾ. ಯಾರ ಆಸ್ತಿ ಯಾರೋ ಕೊಡ್ತಾಳಂತೆ? ಯಾರ ಆಸ್ತಿ ಅದು? ಯಾರ ಆಸ್ತಿ ಅನ್ಕಂಡೆ? ಆ ಆಸ್ತಿ ನಂದು. ನಮ್ಮಪ್ಪ ನನ್ನ ಹೆಸ್ರಿಗೆ ಬರ್ಕೊಟ್ಟಿದ್ದು. ಆ ಆಸ್ತಿನ ನಾನು ಯಾವತ್ತೋ ನನ್ನ ಮಗ ಅಂದರೆ ನಿನ್ನ ಗಂಡನ ಹೆಸ್ರಿಗೆ ಬರ್ದಿಕ್ಬಿಟ್ಟಿದ್ದೀನಿ. ವಿಲ್ ಮಾಡಿದ್ದೀನಲ್ಲ. ಯಾಕೆ ನೀವು ವಿಲ್ ತೆಗೆದು ನೋಡ್ಲಿಲ್ವಾ? ಇದೇನು ಹೇಳ್ತಾ ಇದ್ದೀರಾ ನೀವು? ಹ್ಞೂ, ಮತ್ತೆ ಇಡೀ ಆಸ್ತಿ ಎಲ್ಲನೂ ನನ್ನ ಮಗನ ಹೆಸ್ರಿಗೆ ಬರ್ದಿದ್ದೀನಿ ನಾನು. ನನಗೆ ಗೊತ್ತು ಇಂಥದ್ದು ಏನೋ ಒಂದು ಆಯ್ತದೆ ಅಂತ. ನನಗೆ ಅವಾಗ ಕಾಯಿಲೆ ಬಿದ್ದಾಗೆ ನನಗೆ ಒಂದು ಚೂರು ಗೊತ್ತಾಯಿತು. ಅದಕ್ಕೆ ನನ್ನ ಮಗನ ಹೆಸ್ರಿಗೆ ಇರಲಿ ಅಂತ ಹೇಳ್ಬಿಟ್ಟು ಅವ್ನು ಇನ್ನೂ ಚಿಕ್ಕ ಹುಡುಗ ಆಗಿದ್ದ. ಆವಾಗೇನೆನೆಯ ಆಸ್ತಿ ಎಲ್ಲನೂ ನನ್ನ ಮಗನ ಹೆಸ್ರು ವಿಲ್ ಬರ್ದಿಕ್ಬಿಟ್ಟು ಸತ್ತಿರೋದು ನಾನು. ನೀನು ಯಾಕೆ ಸುಮ್ಮನೆ ಇದೆಯಾ ಸೊಸೆ? ಹೋಗು, ಪೇಪರೆಲ್ಲ ತೆಗೆಸಿ ಮಾಡಿ ನೋಡೋಗು. ಅತ್ತೆ, ನೀವು ಹೇಳ್ತಿರೋದು ನಿಜನೇನೆಯ? ಮತ್ತೆ ನಾನು ಯಾಕೆ ಸೊಸೆ ಸುಳ್ಳೆಳ್ಳಿ? ಹೋಗೊಂದ್ಕಿತ ಪೇಪರೆಲ್ಲ ತೆಗೆಸ್ಬಿಟ್ಟು ನೋಡಕ್ಕೇಳ ಸಾವ್ಕತ್ತಿಗೆ ಆಸ್ತಿ ಯಾರ ಹೆಸ್ರನಾಗೈತೆ ಅಂತ ಹೇಳ್ಬಿಟ್ಟು. ಆಮೇಲೆ ಗೊತ್ತಾಗ್ತೈತೆ. ನೀನು ಹಿಂಗೆ ಇರಬೇಡ, ಅಮ್ಮಾಯ್ಕಿ ಥರ ಇರಬೇಡ. ಅವಳು ನಿನ್ನ ಮುಗಿಸ್ಬಿಡ್ತಾಳೆ. ನಾನು ಹೇಳ್ದಂಗೆ ಕೇಳು. ಆಸ್ತಿ ಎಲ್ಲ ನಿನ್ನ ಗಂಡನ ಹೆಸ್ರಿಗೈತೆ. ನೀನೇನು ಚಿಂತೆ ಮಾಡಬೇಡ. ಅಮ್ಮಂಗೂ ಮಗಳಿಗೂ ಸರಿಯಾಗಿ ಬುದ್ಧಿ ಕಲಿಸು. ನಾನೇ ನಿನ್ನ ಮೈ ಮೇಲೆ ಬಂದ್ಬಿಟ್ಟು ಎಷ್ಟೊಂದು ಕಿತ ಅವ್ರಿಗೆ ಬುದ್ಧಿ ಕಲಿಸಿದ್ದೀನಿ. ಆದರೆ ನಾನು ಯಾವಾಗೂ ನಿನ್ನ ಮೈ ಮೇಲೆ ಇರೋಕ್ಕಾಗಕ್ಕಿಲ್ಲ. ಯಾಕಂದರೆ ನೀನು ಸ್ವರ್ಗ ಹೋಗ್ಬಿಡ್ತೀಯ, ನಿನ್ಗೆ ಒಳ್ಳೇದಾಗಕ್ಕಿಲ್ಲ. ಅದಕ್ಕೆ ನಾನು ನಿನ್ನ ಮೈ ಮೇಲೆ ಬರೋಕ್ಕಾಗಕ್ಕಿಲ್ಲ ಯಾವಾಗೂ. ನಿಂಗೆ ಏನು ಸಹಾಯ ಬೇಕಾದ್ರೂ ನಾನು ದೂರದಿಂದ ನಿಂತ್ಕೊಂಡು ಮಾಡ್ತೀನಿ. ನೀನು ಆರಾಮಾಗಿ ಅಲ್ಲಿರು, ಸರಿನಾ? ಮೊದಲೋಗಿ ಆಸ್ತಿ ಪೇಪರೆಲ್ಲ ತೆಗೆಸಿ ನೋಡು. ಅತ್ತೆ, ಹೌದಾ? ಹಂಗಾರೆ ಎಲ್ಲ ನನ್ನ ಗಂಡನ ಹೆಸ್ರಿನಾಗೈತೆ ಆಸ್ತಿ? ಹೂ ಕಣಮ್ಮ, ಎಲ್ಲನೂ ನಿನ್ನ ಗಂಡನ ಹೆಸ್ರಿನಾಗೆನ್ನೆಯ ಇರೋದು. ಯಾಕೆ ಚಿಂತೆ ಮಾಡ್ತೀಯ? ಮನೆ ಬಿಟ್ಬಿಟ್ಟು ಬರೋಕ್ಕಿಂತ ಮುಂಚೆ ಒಂದು ಕಿತ ಪೇಪರೆಲ್ಲ ತೆಗೆದ್ಬಿಟ್ಟು ನೋಡ್ಬೇಕಿತ್ತಾನೆ. ನನ್ನ ಗಂಡ ಏನು ಕೇಳಲೇ ಇಲ್ಲ, ಹಂಗೆ ಕರ್ಕೊಂಡು ಬಂದ್ಬಿಟ್ಟ. ಅವನಂತರ ರಾತ್ರಿಗೆ ಟಾಂಜನೆ ಆಡ್ದಂಗೆ ಆಡ್ತಾನೆ. ನೀವೀಗ ಹೇಳಿದ್ರಲ್ಲ, ಪರವಾಗಿಲ್ಲ. ಇವಾಗೆ ಹೋಗ್ಬಿಟ್ಟು ಕೇಳ್ತೀನಿ ಪೇಪರೆಲ್ಲ ತೋರಿಸಿ ಅಂತ. ಹೋಗು, ನನ್ನ ಮೇಲೆ ನಂಬಿಕೆ ಹೋಗು, ಆರಾಮಾಗಿ ಹೋಗಿ ನೋಡು. ಎಲ್ಲ ಆಸ್ತಿನೂ ನಿನ್ನ ಗಂಡನ ಹೆಸ್ರಿನಾಗೇನೇ ಐತೆ. ನನ್ನ ಮಗ ನೀನು ಸಂದಕ್ಕಿದ್ಬಿಟ್ರೆ ಅಷ್ಟೇ ಸಾಕು, ನಂಗೆ ಬೇರೆ ಇನ್ನೇನು ಬೇಕಿಲ್ಲ. ಇನ್ನು ಮ್ಯಾಲೆ ನೀನು ಹಿಂಗಿರೋದು ಬಿಟ್ಬಿಟ್ಟು ಒಂಚೂರು ಜೋರು ಮಾಡೋದು ಕಲಿಬೇಕು. ನೀನು ಹಿಂಗೆ ಇದ್ಬಿಟ್ರೆ ನಿನ್ನ ಮುಳುಗು ಸಾಕ್ಬಿಡ್ತಾರೆ ಅಷ್ಟೇ. ನೀನಿಯ ಈ ದಿನ ನನ್ನ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾರಲ್ಲ ಅಂತ ಹೇಳ್ಬಿಟ್ಟು ಭಯಕ್ಕೆ ಎದ್ರಕೊಂಡೋಳ್ತಾಳೆ. ಎದ್ರಕೊಂಡು ನಾಟಕ ಮಾಡ್ಕೊಂಡು ಬದುಕ್ತಾ ಇದ್ದೆ ಅತ್ತೆ. ಇನ್ನು ಮ್ಯಾಲೆ ಆಸ್ತಿ ಎಲ್ಲ ನನ್ನ ಗಂಡನ ಹೆಸರಿನಾಗೇನೇ ಐತೆ ಅಂದಮೇಲೆ ನಾನು ಯಾಕೆ ಎದ್ರಕೊಂಡ್ಲಿ? ಇಷ್ಟು ದಿನ ಸಾವುಕತ್ತಿಗೆ ಎದ್ರಕೊಂತಿದ್ದೆ ಅಂತ ಅನ್ಕೊಂಡ್ರ ಇನ್ನು ಎಲ್ಲಿ ಮನೆಯಿಂದ ಈಚೆ ಕಡೆಗೆ ಹಾಕ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ಎದ್ರಕೊಂಡಿದ್ದೆ ಅಷ್ಟೇ. ಇನ್ನು ಆಸ್ತಿ ಎಲ್ಲ ನನ್ನ ಗಂಡನ ಹೆಸರಿನಾಗ ಐತೆ ಅಂದಮೇಲೆ ಈಗ ನೋಡಿ ನಾನು ವರ್ಷ ತೋರಿಸ್ತೀನಿ ಏನು ಅಂತ. ತೋರಿಸು ಸೊಸೆ, ತೋರಿಸು. ನನ್ನ ಮಗನೂ ಒಂದು ಅಡ್ಕೋಗಿ ತಗೊಬಂದ್ಬಿಟ್ಟು ನನ್ನ ಮಗಂಗೂ ಒಂದು ಒಳ್ಳೆ ಬುದ್ಧಿ ಕಲಿಸ್ಬಿಟ್ಟು ಅವನು ನೀನು ಇಬ್ರು ಸುಖವಾಗಿ ಸಂತೋಷವಾಗಿ ಬಾಳ್ಬೇಕು ಅಷ್ಟೇ. ನೀನಿಯ ಹೋಗು, ಆಸ್ತಿ ಪತ್ರ ಎಲ್ಲ ತೆಗೆಸ್ಬಿಟ್ಟು ನೋಡಿ. ನಿನ್ನ ಗಂಡನ ಹೆಸರಿನಾಗೈತೆ ಅಂತ ಗೊತ್ತಾಯ್ತದಲ್ಲ, ಆವಾಗ ನಿಂಗೆ ಏನು ಅನ್ನಿಸ್ತದೋ ಅದು ಮಾಡು. ಆ ಸಾವುಕತ್ತಿನೂ ಮತ್ತು ಮಗಳನ್ನ ಮಾತ್ರ ಸುಮ್ಮನೆ ಬಿಡ್ಬೇಡ. ಸರಿ ಅತ್ತೆ, ಆಯಿತು. ಮತ್ತೆ ನಾನಂತೂ ಬೆಂಗಳೂರಿಗೆ ಹೋಗಿಲ್ಲ. ಬೆಂಗಳೂರಿಗೆ ಹೋಗ್ಬೇಕಲ್ಲ ಅಂತ ಹೇಳ್ಬಿಟ್ಟು ಒಂದೇ ಕಣ್ಣಾಗ ಹೊಳ್ತಾ ಇದ್ದೆ. ನಮ್ಮ ಒಳ್ಳೆ ಹೆಂಗಸ್ರೆಲ್ಲನೂ ನನ್ನ ಆಡ್ಕೊಂಡು ಹೋಗ್ತಾ ಇದ್ರು. ಅವ್ರಿಗೆಲ್ಲನೂ ಸರಿಯಾದ ಉತ್ತರ ನೀನು ಕೊಡ್ತೀನಿ, ಸರಿಯಾಗೆ ಮಾಡ್ತೀನಿ. ಸರಿ ಸೊಸೆ, ಹೋಗು, ಆರಾಮಾಗಿ ಹೋಗಿ ಅವಳಿಗೆ ಸರಿಯಾಗಿ ಬುದ್ಧಿ ಕಲಿಸೋಗು. ಸರಿ ಅತ್ತೆ, ಆಯಿತು. ಅತ್ತೆ, ನನ್ನ ಕಷ್ಟ ಅಂದಾಗ ಯಾವಾಗನ ಕರಿತೀನಿ ಬರ್ರಿ. ಯಾವಾಗೂ ನಾನು ನಿನ್ನ ಜೊತೆನೇ ಇರ್ತೀನಿ ಕಣಮ್ಮ, ಹೋಗು. ಎಲ್ರಿಗೂ ಅತ್ತೆ ಕಾಟ ಅಂದರೆ ನನಗೇನಪ್ಪ ಅತ್ತೆ ಈ ಪಟ್ಟಿ ಸಹಾಯ ಮಾಡ್ತೈತೆ. ಅತ್ತೆ ದೆಯ್ಯದತ್ತೆ ಸಿಕ್ಬಿಡ್ತು ನನಗಂತನೂ. ಹೇ ಸಾವುಕತಿ ಐತೆ ಬಾರೆ, ನಿಂಗೆ ಸರಿಯಾಗಿ ನಡ ಮುರಿತೀನಿ.